ವಾಲ್ಮೀಕಿ ನಿಗಮದ ಹಗರಣ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅದರಲ್ಲೂ ಕೂಡ ಬಿ ನಾಗೇಂದ್ರ ಅವರಿಗೆ 2ನೇ ಬಾರಿ ಸಚಿವ ಸ್ಥಾನ ನೀಡಿದ್ದಕ್ಕೆ ಪ್ರತಿಪಕ್ಷ ಉಭಯ ಸದನಗಳಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡ್ತಾವೆ. ಪ್ರತಿಪಕ್ಷಗಳಿಗೆ ಟಕ್ಕರನ್ನ ಕೊಡೋದಕ್ಕೆ ಸರ್ಕಾರ ದಲಿತಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ನಡೆದಿದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ ವಿಪಕ್ಷ, ದಲಿತಾಸ್ತ್ರ ಪ್ರಯೋಗಿಸಿದ ಸಚಿವ ಬಿ ನಾಗೇಂದ್ರ. ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿಯಾಗಿದ್ದಾರೆ. ಇವನಿಗೆ ಹೆಂಗಾದ್ರೂ ಮಾಡಿ ತೆಗಿಬೇಕು. ಹೆಂಗಾದ್ರೂ ಮಾಡಿ ಅಲ್ಲಿಂದ ಇಳಿಸಬೇಕು ಅನ್ನುವಂಥ ಹುನ್ನಾರವನ್ನ ಈ ಮನವಾದಗಳು ಮಾಡ್ತಾ ಇದ್ದಾರೆ. ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಸದ್ದು ಮಾಡುತ್ತಿದೆ. ವಿಪಕ್ಷ ಆಡಳಿತ ಪಕ್ಷಗಳ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಪಟ್ಟು ಹಿಡಿದುಕೊಂಡಿವೆ. ಆದರೆ ತಮ್ಮ ವಿರುದ್ಧ ಆರೋಪದಿಂದ ಪಾರಾಗಲು ಸಚಿವ ನಾಗೇಂದ್ರ ದಲಿತಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ನಾನು ಅಮಾಯಕ ಅಂಚರು ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರು. ನನ್ನ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ, ಆದರೂ ಕೂಡ ನ್ಯಾಯಾಂಗಕ್ಕೆ ತಲೆಬಾಗ್ತೀನಿ ಎಂದಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದಂತಹ ನಾಗೇಂದ್ರ, ನಾನು ದಲಿತ ಆದಿವಾಸಿ ಸಮುದಾಯದವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿಯಾಗಿದ್ದಾನೆ. ಇವನಿಗೆ ಹೆಂಗಾದ್ರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದ್ರೂ ಮಾಡಿ ಅಲ್ಲಿಂದ ಇಳಿಸಬೇಕು ಅನ್ನುವಂಥ ಹುನ್ನಾರವನ್ನ ಈ ಮನವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ. ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂತಹ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನು ನಡೆಸಿಕೊಂಡು ಹೋಗ್ತಿದೆ ಅಂತೇಳಿ, ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಸಿಬಿಐ ಕೂಡ ಈಗ ಪತ್ರ ಬರೆದಿದೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ. ಆ ವಿಚಾರದಲ್ಲಿ ತಮ್ಮ ನಿಲುವುಗಳೇನು, ತಾವು ಮುಂದೆ ಏನ್ ಮಾಡ್ತೀರಿ? ಅಲ್ಲ, ಪ್ರಾಸಿಕ್ಯೂಷನ್ ಅದೊಂದು ಪ್ರಾಸೆಸ್ ರೀ. ನಾನು ಒಬ್ಬ MLA ಶಾಸಕ ಆದಾಗ ಪ್ರಾಸಿಕ್ಯೂಷನ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಪ್ರಾಸಿಕ್ಯೂಷನ್ ನಾವು ತಗೊಂಡಿಲ್ಲ, ಇವತ್ತು ತಗೊಂಡಿದ್ದಾರೆ. ಅಷ್ಟರೊಳಗೆ ಅವರು ಚಾರ್ಜ್ ಶೀಟ್ ಮಾಡಿಬಿಟ್ಟಿದ್ದಾರೆ. ಆ ಚಾರ್ಜ್ ಶೀಟ್ ನಾನು ಬೇಲ್ ಕೂಡ ನಾನು ತೆಗೆದುಕೊಂಡಿದ್ದೀನಿ. ಇದಿಷ್ಟೇ ಅಲ್ಲ, ರಾಜ್ಯದ ವಾಲ್ಮೀಕಿ ಸಮುದಾಯ ಬಿಜೆಪಿ ರಾಜಕೀಯ ನಡವಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ಸಚಿವ ಬಿ ನಾಗೇಂದ್ರ ಎಚ್ಚರಿಕೆ ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಮುದಾಯವು ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡಲಿದೆ ಅಂತ ಗುಡುಗಿದ್ದಾರೆ. ಒಬ್ಬ ದಲಿತ ಪಡೆಯಬಾರದು, ಅದೇ ಬೇರೆಯವರಾಗಿದ್ರೆ ಬಿಟ್ಬಿಡ್ತಿದ್ರೆ ಗೊತ್ತಿಲ್ಲ ನನಗೆ. ನಾನು ಒಬ್ಬ ದಲಿತ ಅನ್ನುವಂಥ ವಿಚಾರಕ್ಕೆ ಈ ರೀತಿಯಾದಂಥ ಕೆಲಸ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ನನಗನ್ಸುತ್ತೆ ಬಹುಶಃ ಇಂಥ ವಿಚಾರಕ್ಕೆ ನಾನು ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ತೀನಿ, ಬಿಡಿ, ಇದನ್ನೆಲ್ಲ ಬಿಟ್ಟು ಚರ್ಚೆಗೆ ಬನ್ನಿ. ನಮ್ಮ ಮುಖ್ಯಮಂತ್ರಿಯವರು ಸದಾ ಸಿದ್ಧವಾಗಿದ್ದಾರೆ. ನಮ್ಮೆಲ್ಲ ಸಂಪುಟ ಸಹೋದ್ಯೋಗಿಗಳ ಜೊತೆಯಲ್ಲಿದ್ದೀರಾ, ಅವರೆಲ್ಲ ಕೂಡ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀರಿ. ತಾವು ಬನ್ನಿ, ಇದನ್ನು ಬೆಳಕು ಚೆಲ್ಲೋಣ ಅನ್ನುವಂಥ ವಿಚಾರವನ್ನು ನಾನು ಮನವಿ ಮಾಡ್ತೇನೆ. ಇನ್ನು ವಿರೋಧ ಪಕ್ಷಗಳ ಒಂದು ತೀವ್ರ ವಿರೋಧದ ನಡುವೆ ಕೂಡ ಮುಖ್ಯಮಂತ್ರಿಗಳು ಸಚಿವ ಬಿ ನಾಗೇಂದ್ರ ಬೆನ್ನಿಗೆ ನಿಂತಿದ್ದಾರೆ. ಸಚಿವ ಬಿ ನಾಗೇಂದ್ರ, ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಡಾ ಜಿ ಪರಮೇಶ್ವರ್, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಎಎಸ್ ಪೊನ್ನಣ್ಣ ಜೊತೆಗೆ ಸಮಾಲೋಚನೆ ನಡೆಸಿದ ಬಳಿಕ ನೇರವಾಗಿ ದಲಿತಾಸ್ತ್ರ ಪ್ರಯೋಗಿಸಿದ್ದಾರೆ. ಹಗರಣಕ್ಕೂ ತಮಗೂ ಯಾವುದೇ ನೇರ ಸಂಬಂಧವಿಲ್ಲದಿದ್ದರೂ ದಲಿತ ನಾಯಕನೆಂಬ ಒಂದೇ ಒಂದು ಕಾರಣಕ್ಕೆ ಷಡ್ಯಂತ್ರವನ್ನು ರೂಪಿಸಲಾಗಿದೆ ಅಂತ ಕಾಂಗ್ರೆಸ್ನ ನಾಯಕರು ಕೂಡ ನಾಗೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಬೆಳೆದು ಬಂದಿದ್ದಾರೆ. ರಾಜಕೀಯವಾಗಿ ಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಪೂರ್ಣವಾಗಿ ತನಿಖೆಯಲ್ಲಿ ಸಹಕರಿಸಿದ ಮೇಲೆ ಮತ್ತೆ ಸೇರ್ಸ್ಕೋಬಾರ್ದು ಅಂತ ಹೇಳಿದ್ರೆ ಇವ್ರ್ಯಾರು ಹೇಳೋದಕ್ಕೆ ಸೇರ್ಸ್ಕೋಬಾರ್ದು? ಇವ್ರು ಮೊನ್ನೆ ಮಾಡಿದಂತ ಮುಖ್ಯಮಂತ್ರಿಗಳು ಯಾರು? ಎಷ್ಟು ಕೇಸ್ಗಳಿದೆ ಅವ್ರದ್ದು? ಕೇಂದ್ರದಲ್ಲಿರೋ ಸಚಿವರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರೋರ್ನೆಲ್ಲ ಮಂತ್ರಿ ಮಾಡಿದಿರಿ ನೀವು. ಹೆಂಗ್ ಮಾಡಿದ್ರಿ ಮಂತ್ರಿ ಅವ್ರನ್ನ? ಅದರಿಂದ ಈ ರೀತಿಯಾಗಿ ಸದನವನ್ನ ಒಂದು ಬ್ಯಾಕ್ ಮೇಲ್ ಮಾಡಿ ಇಟ್ಕೊಂಡಿರುವಂತದ್ದು ಇದೆಯಲ್ಲ, ಇದು ಅನ್ಡೆಮಾಕ್ರೆಟಿಕ್. ಇನ್ನೂ ತೂಸ್ತಿಸ್ ಹೋದ್ಮೇಲೆ ಹಿಂಗೆ ಹೋದ ಚಲವಾದಿ ನಾರಾಯಣ ಸ್ವಾಮಿ ಅವರು ಚೇರಿಗೂ ಹೋಮವನ್ನ ಮಾಡಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡಬೇಡಿ. ಈಗೇನು ಅವ್ರು ವಿಧಾನ ಪರಿಷತ್ನಾಗ ವಿರೋಧ ಪಕ್ಷದ ನಾಯಕನ ಚೇರಿ ಕುಂತಾರಲ್ಲ, ಮತ್ತೆ ಮುಂದಿನ ಸತೆ ಯಾರಾದ್ರೂ ಬೇರೆ ವಿರೋಧ ಪಕ್ಷದ ನಾಯಕರು ಬಂದ್ರೆ ಅದಕ್ಕೂ ಆ ಚೇರಿಗೆ ಹೋಮವನ್ನ ಮಾಡ್ತಾರೆ. ಯಾಕಂದ್ರೆ ದಲಿತರು ಕುಂತಾರಲ್ಲ, ಅಲ್ಲಿ ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ ನೀವು ಇದನ್ನ ಖರ್ಗೆ ಸಾಹೇಬ್ರಂತವ್ರನ್ನೇ ಸಹಿಸ್ಕೊಳಕ್ ಆಗಲ್ಲ.
ಇನ್ನು ಚಲವಾದಿ ನಾರಾಯಣ ಸ್ವಾಮಿನೇನು ಸಹಿಸ್ಕೊಂತೀರಿ, ನಾಗೇಂದ್ರನೇನು ಸಹಿಸ್ಕೊಂತೀರಿ, ನೀವು ನಾಗೇಂದ್ರ ಅವ್ರನ್ನೇನು ಸಹಿಸ್ಕೊಂತೀರಿ? ಇನ್ನು ಕಾಂಗ್ರೆಸ್ನ ಈ ದಲಿತಾಸ್ತ್ರಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ನಾನು ದಲಿತ ಅಂದಮೇಲೆ ದಲಿತರ ಹಣ ನುಂಗ್ಲಿಕ್ಕೆ ನಿಮ್ಗೇನ್ ಪರ್ಮಿಷನ್ ಕೊಟ್ಟಿದಾರ? ಇದೇನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ? ದಲಿತರ ಹಣ ದಲಿತರು ಮಾತ್ರ ನುಂಗಬಹುದು ಅಂತಿದ್ಯಾ? ಈ ರೀತಿ ನೀವು ಅಪಾದಿತರಾಗಿದ್ದೀರಿ. ನಿಮ್ಮ ಮೇಲೆ ಈಗಲೂ ಕೇಸ್ ಇದೆ. ಯಾವುದೇ ಕೋರ್ಟ್ ನಿಮಗೆ ಆದೇಶ ಕೊಟ್ಟಿಲ್ಲ. ಅಂದಮೇಲೆ ನೀವು ಮಂತ್ರಿ ಮಂಡಲದಲ್ಲಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ. ಈಗಾಗ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಇದೆ. ಲೋಕಾಯುಕ್ತ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಇವ್ರು ಆರಾಮ್ಸೆ ಮಂತ್ರಿ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ಎಸ್ಟಿನ ಮಾಡಬೇಕಾದ್ರೆ ಇನ್ನೂ 4-5 ಜನ ಎಸ್ಟಿಗಳು ಶಾಸಕರಿದ್ದಾರೆ ಕಾಂಗ್ರೆಸ್ ಅಲ್ಲಿ, ಅವ್ರು ಮಾಡಲಿ. ಒಂದಲ್ಲ 4 ಜನ ಎಸ್ಟಿಗಳು ಮಾಡಲಿ, ನಾವು ಬೆಂಬಲ ಕೊಡ್ತೀರಿ. ಆದ್ರೆ ದಲಿತರ ಹಣ ನುಂಗದಂತವ್ರಿಗೆ ನೀವು ಪಕ್ಕದಲ್ಲಿ ಕೂತಿಸ್ಕೊಂಡು ಸದನ ನಡೆಸು ಅಂದ್ರೆ ಇದು ಸರಿಯಲ್ಲ. ಒಬ್ಬರಿಗೊಂದು ಈಶ್ವರಪ್ಪನಿಗೊಂದು ನ್ಯಾಯ, ನಾಗೇಂದ್ರನಿಗೊಂದು ನ್ಯಾಯ ಅಲ್ಲ. ಅದೇನೇ ಇರಲಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗ ದಲಿತ ಕಾರ್ಡ್ ಪ್ಲೇ ಆಗಿದೆ. ಆದರೆ ದಲಿತಾಸ್ತ್ರದಿಂದ ಸಚಿವ ಬಿ ನಾಗೇಂದ್ರ ಪಾರಾಗ್ತಾರ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ.